ಸಂತ ಕಬೀರದಾಸ ಮಹಾರಾಜರು ಒಂದು ಮಾತು ಹೇಳ್ತಾರ. ಏನಂತ ಹೇಳಿ ಮಾತಾ? ಸಂಘ ಕರೋ ಶ್ರಾಪಿಕಿ ಬಡತ್ ಬಡೆ ಜಾಯಂಗಿ ಜಯಂಗಿ ಸಂಘ ಕರೋ ಶ್ರಾಪಿಕಿ ಬಡತ್ ಬಡೆ ಜಾಯಂಗಿ ಅದು ಐಸಾ ಚಿಲ್ಲರ್ಕಿ ಚೋಡ ಪತ್ತರ ಕಾಯಂಗಿ ಅಂತ ಹೇಳ್ತಾರ ಅವ್ರು. ಕನ್ನಡಮೇ ಬೋಲೋ ಕನ್ನಡಮೇ ನಮಗ ತಿಳಿಲಿಲ್ಲ. ಈ ಮಾತಿನ ಅರ್ಥ ನಿನಗೆ ತಿಳಿಲಿಲ್ಲ. ಕೂನ ಅಲ್ಲಿವ ತಮ್ಮ ಇದರ ತಾತ್ಪರ್ಯ ಎಷ್ಟೇ ಅದ. ಏನದವ? ಸಂಘ ಮಾಡ್ಬೇಕ ಎಂತವ್ರ ಜೋಡಿ ಸಂಘ ಮಾಡಬೇಕು. ದಾರು ಕುಡಿಯೋರು ಸಂಘ ಮಾಡಬೇಕು. ಅಲ್ಲೋ ದಾರು ಕುಡಿಯೋರು ಸಂಘ ಮಾಡಿದ್ರೆ ಏನಾಗ್ತದ? ಮನಿ ಉದ್ದಾರ ಆತವ್ರಲ್ಲ ತಮ್ಮ ಅಂತವ್ರ ಜೋಡಿ ಸಂಘ ಮಾಡೋದರಿಂದ ಏನಾಗ್ತದವ? ಎಷ್ಟೋ ಮನಿಗಳ ನಾಶ ಆಗಿ ಹೋಗ್ಯಾವ, ಎಷ್ಟೋ ಸಂಸಾರಗಳು ಅಳಗಾಲಾಗಿ ಹೋಗ್ಯಾವ. ದಾರು ಕುಡಿದ್ರಿಂದ ಅಂತವ್ರ ಜೋಡಿ ಸಂಘ ಮಾಡೋದಿಲ್ಲ. ಎಂತವ್ರ ಜೋಡಿ ಸಂಘ ಮಾಡ್ಬೇಕಾಗ್ಯದಪ್ಪ ಅಂತಂದ್ರ ಎಂತವ್ರದು? ಒಳ್ಳೆಯವರ ಜೋಡಿ, ಸಜ್ಜನರ ಜೋಡಿ, ಸುಜ್ಞಾನಿಗಳ ಜೋಡಿ ಸಂಘ ಮಾಡದೇವಪ್ಪ ಅಂತಂದ್ರ ಏನು ಸಿಗ್ತಾ ಇದೆಯಲ್ಲ ಲಾಭ? ಎರಡು ಬುದ್ಧಿ ಮಾತುಗಳು ಸಿಗುತ್ತಾವ, ಎರಡು ಒಳ್ಳೆ ಗುಣಗಳು ಸಿಗುತ್ತಾವ, ಎರಡು ಮಾತು ಮಾತಾಡ್ಲಿಕ್ಕೆ ಅನುಕೂಲ ಆಗ್ತದ. ಅದೇ ದುಷ್ಟರ ಜೋಡಿ ಸಂಘ ಮಾಡಿ ನೋಡತ್ತಮ್ಮ ಏನಾಗ್ತದವ ಅಲ್ಲಿ? ಹಣ್ಣು ತಿನ್ನದಿ ಬಿಟ್ಟ ಕಲ್ಲು ತಿನ್ನಂಗ ಆಗ್ತದ. ಕಲ್ಲು ತಿಂದು ಹಲ್ಲು ಮುರ್ಕೊಂಡಾಗ ಆಗ್ತದ. ಇವತ್ತಿನ ದಿವಸ ಅಂತ ವ್ಯವಹಾರಾಗಿರಬಾರದು. ಆಗ್ಬಾರ್ದವ. ಯಾಕಪ್ಪ ಅಂತಂದ್ರ ಹಾಲು ಮತ್ತದ ಸಿದ್ಧರು ಸಿದ್ಧಾಟಿ ವಿಷಯಗಳನ್ನ ಕೇಳುವಸ್ಕರವಾಗಿ ಇಲ್ಲಿ ಎಲ್ಲಾರು ಅರ್ಥ ಕುಡ್ದವರದಾರ. ನಾವೇನದನ್ನ ಬಹಳ ಹೇಳುವಂತ ಅವಶ್ಯಕತೆ ಇಲ್ಲ. ಇಲ್ಲವ ಇಲ್ಲ. ನಾವು ಹೇಳುವಂತ ಕತಿಸಾರ ಇಲ್ಲಿ ದೈವಕ್ಕೆಲ್ಲ ಗೊತ್ತದ. ಖೂನದಲ್ಲ. ಅದಕ್ಕಾಗಿ ಮಹಾತ್ಮರ ಮಾತು ಹೇಳ್ತಾರ. ಏನಂತ ಹೇಳ್ಯಾರವ? 10 ಮಾತಾಡೋದಕ್ಕಿಂತ ಮುತ್ತಿನಂಗ ಒಂದೇ ಒಂದು ಮಾತು ಮಾತಾಡೋದು ಲೇಸು ಅಂತ ಹೇಳ್ತಾರ ಅವ್ರು. ಏನಿವ ಅಂತ ಮಾತದ? ನಾವು ಮಾತಾಡದ ಮಾತಿನದಿಂದ ಹೌದು ಇಲ್ಲಿ ಎಲ್ಲಾರ ಮನಸ್ಸು ಪರಿವರ್ತನೆ ಆಗೋದು ಬೇಡ ತಮ್ಮ. ಮತ್ತೆ ಯಾರ್ದು? ನಮ್ಮ ಮಾತಿನದಿಂದ ಒಬ್ಬರ ಮನಸ್ಸು ಪರಿವರ್ತನೆ ಆಯ್ತಪ್ಪ ಅಂತಂದ್ರ ನಾವು ನಮ್ಮ ಮಾತು ಒಬ್ಬರ ಮನಸ್ಸಿಗೆ ಹೋಗಿ ಮುಟ್ಟತ್ತಪ್ಪ ಅಂತಂದ್ರ ಇಲ್ಲಿ ನಮ್ಮ ಮಾತಾಡಿದಕ್ಕೂ ಸ್ವಾರ್ಥಕ ಆಗ್ತದ. ಎಲ್ಲಾರ ಮನಸ್ಸು ಪರಿವರ್ತನೆ ಆದಂಗ ಅಂತಕ್ಕಂತ ಮಾತು ಹೇಳ್ತಾರ. ಹೌದೌದಲ್ಲ. ಏನವ ಅಂತ ಮಾತ? ಅಂತ ಮಾತು ಏನ್ ಹೇಳೋದದ, ಯಾರ ಮನಸ್ಸು ಎಲ್ಲಿ ಪರಿವರ್ತನೆ ಆಯ್ತು ಅಂತಕ್ಕಂತ ಮಾತು ಹೇಳಿ ಮುಂದೆ ವಿಷಯ ಇಡುದದ. ಆ ಬಡತನ ಪರಿಸ್ಥಿತಿ ಒಳಗೆ ಇಬ್ಬರು ತಾಯಿ ತಂದಿ ಕೂಡಿಕೊಂಡು ಬಾಳವೆ ಮಾಡ್ತಿದ್ರು. ಮಾಡ್ತಿರಲ್ಲ. 12 ದೇವರಿಗೆ ಹರಕೆ ಹೊತ್ತು ಒಬ್ಬ ಗಂಡಸ ಮಗನಿಗೆ ಜನ್ಮ ಕೊಡ್ತಾರ. ಆ ತಾಯಿ ತಂದೆ ವಿಚಾರ ಮಾಡ್ತಾರ, ಏನಂತ ಹೇಳಿ? ನನ್ನ ಮಗನಿಗೆ ಹೀಗೆ ಒಳ್ಳೆ ರೀತಿಯಾಗಿ ಸಾಲಿ ಕಲಿಸಿದ್ರ ಮುಂದ ಮುಪ್ಪಿನ ಕಾಲಕ್ಕೆ ನಮ್ಮ ಮಗ ನಮಗ ಚಂದ ನೋಡ್ಕೋತಾನಂತ ತಿಳ್ಕೊಂಡ ಆ ಬಡತನ ಪರಿಸ್ಥಿತಿ ಒಳಗ ಕೂಲಿ ನಾಲಿ ಮಾಡಿ ಮಗನಿಗೆ ಸಾಲಿ ಕಲಿಸಿದ್ರು. ಮುಂದ ಮಗ ಪ್ರಾಯಕ್ಕೆ ಬಂದ. ಅವಾಗ ಏನಾಗ್ತದ? ಮಗ ಪ್ರಾಯಕ್ಕೆ ಬಂದ ಕೂಡಲೇ ತಾಯಿ ತೀರಿ ಹೋದಳು, ತಂದಿ ಒಬ್ಬನೇ ಉಳ್ದ. ಅವಾಗ ತಂದಿ ವಿಚಾರ ಮಾಡ್ತಾನ, ಏನಂತ ಹೇಳಿವ? ನನ್ನ ಮಗಾರೇ ಪ್ರಾಯಕ್ಕೆ ಬಂದಾನ, ಮಗನಿಗೆ ಒಂದು ಸುಂದರವಾದ ಕನ್ಯಾ ತೆಗೆದು ಮದುವೆ ಮಾಡ್ಬೇಕಂತ ತಿಳ್ಕೊಂಡ ಏನ್ ಮಾಡಿದ್ರು? ಊರಾನ ಹಿರಿಯರಿಗೆಲ್ಲ ಹೋಗಿ ಹೇಳಿ ಹಿರಿಯರಿಗೆ ಕರ್ಕೊಂಡ ತನ್ನ ಮಗನ ಮದುವೆ ಗುಡಿ ಮುಂದೆ ಭರ್ಜರಿಯಾಗಿ ಮಾಡ್ದ. 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು. ಮಗನಿಗೆ ಕೂಲಿ ನಾಲಿ ಮಾಡಿ ಏನ ಸಾಲಿ ಕಲಿಸಿದ್ರು ನೋಡು, ಅವನಿಗೆ ಬೆಂಗಳೂರು ಸಿಟಿ ಒಳಗ ನೌಕರಿ ಬತ್ತಮ್ಮ. ಅವಾಗ ಏನಾಗ್ತದವ? ಅವಾಗ ಆ ಮಗ ಹೋಗಿ ಕೇಳ್ತಾನ ಅಪ್ಪಗ, ಏನಂತ ಹೇಳಿ? ಯಪ್ಪ ಬಡತನ ಪರಿಸ್ಥಿತಿ ಒಳಗ ಕೂಲಿ ನಾಲಿ ಮಾಡಿ ಸಾಲಿ ಕಲಿಸಿರಿ, ಕಲಿಸಿರಿಪ್ಪ, ನನಗ ಬೆಂಗಳೂರು ಸಿಟಿ ಒಳಗ ನೌಕರಿ ಬಂದದ, ನನ್ನ ಹೆಂಡತಿನ ಕರ್ಕೊಂಡ ನಾ ಸಿಟಿ ಹೋಗ್ತೀನಿಪ್ಪ ಅಂತ ತಿಳ್ಕೊಂಡ ಅಪ್ಪಗೆ ಹೇಳಿ ಮಗ ತನ್ನ ಹೆಂಡತಿನ ಕರ್ಕೊಂಡ ಬೆಂಗಳೂರು ಸಿಟಿಗೆ ಹೋದ. ಅಲ್ಲಿ 1 ವರ್ಷ ಕಾಲ ಕಳಿತಾರ. ಅವ್ರ ಹೊಟ್ಟಿಲೇನು ಅಲ್ಲಿ ಒಬ್ಬ ಗಂಡಸ ಮಗ ಹುಟ್ಟಿ ಬಂದ. ಹೌದೌದಲ್ಲ. ಆ ತಾಯಿ ತಂದಿ ವಿಚಾರ ಮಾಡ್ತಾರ, ಏನಂತೇಳಿ ವಿಚಾರ? ನಾವರೇ ಕಲ್ತವ್ರದೇವಿ, ನಮ್ಮ ತರನೇ ನಮ್ಮ ಮಗನೂ ಆಗ್ಬೇಕಂತ ತಿಳ್ಕೊಂಡ. ಅಲ್ಲೇ ಒಂದು ದೊಡ್ಡ ಸಾಲಿ ನೋಡಿ ಮಗನಿಗೆ ಸಾಲಿಗೆ ಹಚ್ತಾರ. ಒಂದು ದಿವಸ ಸಾಲಿ ಒಳಗ ಮಾಸ್ತರ್ಗಳ ಕೇಳ್ತಾರ, ಎಲ್ಲಾ ಏನಪ್ಪಾ ಅಂತಂದ್ರ ಶಿಕ್ಷಕರ ಕೇಳ್ತಾರ. ಏನಂತ ಕೇಳ್ತಾರ ಹುಡುಗರಿಗೆ? ಒಬ್ಬೊಬ್ಬರಾಗಿ ಬಂದ ನಿನ್ನ ಬಂಧು ಬಳಗದ ಹೆಸರು, ಆಯಿ ಮುತ್ಯನ ಹೆಸರು ಹೇಳ್ರಿ ಅಂದ ಕೂಡ್ಲಿ ಎಲ್ಲಾ ಕೂಸುಗಳ ತನ್ನ ತಾಯಿ ತಂದಿ ಹೆಸರು ಹೇಳೋದು, ಅಣ್ಣತಮ್ಮರ ಹೆಸರು ಹೇಳೋದು, ಆಯಿ ಮುತ್ಯನ ಹೆಸರು ಹೇಳೋದು. ಖರೆ ಈ ಕೂಸಿಗೆ ತನ್ನ ತಾಯಿ ತಂದೆ ಹೆಸರು ಬಿಟ್ಟು ಬ್ಯಾರೆ ಯಾರ ಹೆಸರು ಗೊತ್ತಿರಲಿಲ್ಲ. ಅವಾಗ ಏನಾಗ್ತದ? ಅವಾಗ ಓಡ್ಕೋತ ಕೂಸು ಬಂದ ಅಪ್ಪಗೆ ಕೇಳ್ತದ, ಏನಂತ್ರಿ? ಯಪ್ಪ ನನ್ನ ದೋಸ್ತರೆಲ್ಲ ಸಾಲ್ಯಾಗ ಆಯಿ ಮುತ್ಯನ ಹೆಸರು ಹೇಳಕತ್ತಾರ, ನನಗ ನೀವು ಅಷ್ಟೇ ಅದಿರೋ ಮತ್ತೆ ಯಾರ ಅದಾರ ಅಂತ ಕೇಳದ ಕೂಡ್ಲಿ ಅವಾಗ ಅಪ್ಪ ಹೇಳ್ತಾನ, ಏನಂತ ಹೇಳಿದ ಮಾತ? ಯಪ್ಪ ನಿನಗ ಹಳ್ಳಿ ಒಳಗ ಒಬ್ಬ ಮುತ್ಯ ಅದಾನ, ಮುತ್ಯ ಆಯಿ ತೀರಿ ಹೋಗ್ಯಾಳ, ನನಗ ನೌಕರಿ ಬಂದ ಕೂಡಲೇ ಇಲ್ಲಿ ಬಂದಿನ ಕೂಡಲೇ ಕೂಸು ಹಟ್ಟ ತೊಟ್ಟಂದಿತ್ತು. ಏನಂತೇಳಿ ಹಠ? ಈಗಿಂದೀಗ ನನ್ನ ಮುತ್ಯನ ಮೋತಿನ ನೋಡ್ಬೇಕಪ್ಪ, ಮುತ್ಯಾಗ ಕರ್ಸತ್ತೇಳ ಹಠ ತೊಟ್ಟ ನಿಂತ ಕೂಡ್ಲೆ ಐತತ್ತ ತಿಳ್ಕೊಂಡ ಹಳ್ಳಿ ಒಳಗಿದ್ದಿರತಕ್ಕಂತ ಅಪ್ಪಗ ಫೋನ್ ಹಚ್ಚಿ ಮಗ ಕರಿತಾನ, ಯಪ್ಪ ನಿನ್ನ ಮೊಮ್ಮಗರ ನಿನಗ ನೋಡ್ತೀನಿ ಅಂತೇಳಿ ಹಠ ತೊಟ್ಟ ನಿಂತಾನ. ಈಗಿಂದೀಗ ಬೆಂಗಳೂರು ಸಿಟಿಗೆ ಬಾ ಅಂದ ಕೂಡ್ಲೆ
ಅವಾಗ ಆ ಮುತ್ಯ ಖುಷಿದಿಂದ ಬೆಂಗಳೂರು ಸಿಟಿಗೆ ಹೋದ. ದಿನಂಪ್ರತಿ ಆ ಕೂಸು ಮುತ್ಯನ ಜೋಡಿನಿ ಆಡೋದು, ಮುತ್ಯನ ಜೋಡಿನಿ ಊಟ ಮಾಡೋದು ಮಾಡ್ತಿತ್ತು. ಅದು ಆ ಒಂದು ದಿವಸ ಮನಿ ಒಳಗೆ ಏನು ತಾಯಿ ಇದ್ದಳು ನೋಡು. ಅದು ಆ ತಾಯಿ ಬಂಗಾರ ತಟ್ಟಿ ಒಳಗ ಹಾಕಿ 6 ವರ್ಷದ ಕೂಸಿಗೆ ತನ್ನ ಮಗನಿಗೆ ಊಟಕ್ಕೆ ಕೊಟ್ಟಳು. ಅವಾಗ ಆ ಕೂಸ ತಾವು ಊಟ ಮಾಡ್ಲಿಲ್ಲ ತಮ್ಮ. ಏನ್ ಮಾಡ್ತಾವ ಕೂಸ? ಓಡ್ಕೋತ ತಂದ ಮುತ್ಯಾನ ಮುಂದೆ ಇಟ್ಟು ಮುತ್ಯಾಗ ತುತ್ತು ಮಾಡಿ ಉಣಿಸ್ತಿರ್ತದ. ಅದು ಅವಾಗ ಆ ಮುತ್ಯಾಗ ಹೌಸ್ ಹೆಚ್ಚಾಯ್ತು. ಏನಂತೇಳಿ ಹೌಸ ಮುಪ್ಪಿನ ಕಾಲಕ್ಕೆ ನನ್ನ ಮೊಮ್ಮಗನ ಕೈಲೆ ಕೈ ತುತ್ತು ಊಟ ಮಾಡ್ಲಕತ್ತೀನಿ, ನನ್ನ ಜನ್ಮ ಸಾರ್ಥಕ ಐತೇಳಿ ಹೌಸ್ ಹೆಚ್ಚಾಗಿ ಬಾಯನ ಜೊಲ್ಲ ಸೋರಿ ಬಂಗಾರ ತಟ್ಟಿ ಒಳಗೆ ಬಿತ್ತು. ಮುದುಕೊಂದು ಇದು ಮನಿ ಒಳಗ ಸೊಸಿ ನೋಡಿದಳ ತಮ್ಮ. ಅವಾಗ ಏನಾಗ್ತದ? ಆ ಸೊಸಿಗೆ ಆಗಿ ಬರಲಿಲ್ಲ, ವಿಚಾರ ಮಾಡ್ತಾಳ. ಏನಂತೇಳಿ ವಿಚಾರ? ಇವತ್ತು ಒಂದು ದಿವಸ ಈ ಮುದುಕನ ಜ್ವಲ ಸೋರಿ ಗಂಗಾಳದೊಳಗೆ ಬಿದ್ದದ. ದಿನ ಆ ಒಂದು ದಿವಸ ನಾ ತೊಳಿತೀನಿ ಖರೆ, ಅದು ದಿನ ಈ ಮುದುಕನ ಯಾಂಸಲ ಯಾರ ತೊಳೆಯವರು ಹಿಂಗೆ ಬಿಡಬಾರದತ್ತ ತಿಳ್ಕೊಂಡ ಏನ್ ಮಾಡಲು ಅಲ್ಲೇ ಒಂದು ಅಂಗಡಿಗೆ ಹೋಗಿ ಮಾವನು ಊಟಕ್ಕತ್ತ ತಿಳ್ಕೊಂಡ ಮಣ್ಣಿನ ಪರ್ಯಾಣ ತಂದ ಮನಿ ಒಳಗೆ ಇಟ್ಟಳು. ದಿನಂಪ್ರತಿ ಅದರೊಳಗೆ ಊಟಕ್ಕೆ ಹಾಕಿ ಕೊಡೋದು. ಊಟ ಆದ ಕೂಡಲೇ ಮಣ್ಣಿನ ಪರ್ಯಾಣ ಒಯ್ದ ಮನಿ ಹಿಂದೆ ಒಗೆದ ಮಾಡ್ತಿದಳು. ಅದು ಆ ಮನಿ ಒಳಗ ಏನ 6 ವರ್ಷನ ಕೂಸಿತ್ತು ನೋಡು. ತಾಯಿ ಒಗೆದಿರ್ತಕ್ಕಂತ ಮಣ್ಣಿನ ಪರ್ಯಾಣ ಚಾವಿ ತೆಳಗ ತೊಳೆದ ತನ್ನ ಮನ್ಯಾಗ ಜಾಕಿ ಮಾಡಿ ಇಡ್ತಿತ್ತು. ಹೌದೌದಲ್ಲ. 8 ದಿವಸ ಹೋಯ್ತು. ತಾಯಿ ವಿಚಾರ ಮಾಡ್ತಾಳ. ಏನಂತೇಳಿ ವಿಚಾರ? ದಿನಂಪ್ರತಿ ಮುದಕೊಂಡಿರ್ತಕ್ಕಂತ ಮಣ್ಣಿನ ಪರ್ಯಾಣ ತಂದ ಇಲ್ಲೇ ಒಗಿತೀನಿ. ಹೌದು. ದಿನ ಒಂದೊಂದು ಮಾಯಾಗಿ ಹೊಂಟಾವಂದ್ರ ಎಲ್ಲಿ ಹೊಂಟಾವತ್ತಿರ ತಾಯಿ ಮರಿಗೆ ನಿತ್ತು ನೋಡ್ಲಾಕತ್ತಳು. ಅವಾಗ ಈ ಕೂಸ ಪರ್ಯಾಣ ಚಾವಿ ತೆಳಗ ತೊಳಿತಿತ್ತು. ಓಡ್ಕೋತ ಬಂದ ತಾಯಿ ಮಗನಿಗೆ ಎಪ್ಕೊಂಡು ಕೈ ಒಳಗಿನ ತಾಟ ಬೀಸಿ ಒಗದು ಹೇಳ್ತಾಳ. ಮಗನಿಗೆ ಹೇಳ್ತಾಳ ಏನಂತ? ಯಪ್ಪ ಮಗನೇ, ದಿನಂಪ್ರತಿ ನೀ ಬಂಗಾರ ತಟ್ಟಿ ಒಳಗ ಕೈ ತೊಳೆಯವದಿ, ತೊಳಿ ಮಗ ಇದ್ದೀಯಪ್ಪ ನೀನು. ಹೋಗಿ ಮುದುಕನ ಎಂಜಲ ತೊಳಿಲಕತ್ತಿದಿ. ಎಂತ ಮಗ ನೋನೆತ್ತೇಳಿ ಕೂಸಿಗೆ ಬೈಲಕತ್ತಳು. ಕೂಸ ತಾಯಿಗೆ ಎಷ್ಟು ಚಂದ ಉತ್ತರ ಕೊಡ್ತದ. ಏನಂತೇಳಿ ಕೊಡ್ತದ? ಏನಂತೇಳಿ ಉತ್ತರ? ಯವ್ವ ತಾಯಿ, ಮಣ್ಣಿನ ಪರ್ಯಾಣ ತೊಳೆದಿಡ್ಬೇಕಾದ್ರೆ ಇದಕ್ಕೊಂದು ಕಾರಣ ಅದತ್ತದ ಕೂಸ. ಏನದ ಅಂತ ಕಾರಣ? ಏನ ಕಾರಣ ತಾಯಿ ಕೇಳದ ಕೂಡಲೇ ಮಗ ಹೇಳ್ತಾನ. ಏನಂತ? ತಾಯಿ, ನನ್ನ ಮುತ್ಯಾಗ ವಯಸ್ಸಾಗೈತಿ ತಿಳ್ಕೊಂಡ ಏನ್ ಮಾಡ್ಲಾಕತ್ತಿದಿ? ನನ್ನ ಮುತ್ಯಾನ ಯಾಂಜಲಿಯಲ್ಲಿ ತೊಳೆದ ಅಂತ ತಿಳ್ಕೊಂಡ ಈ ಮಣ್ಣಿನ ಪರಿಣಾಮದಾಗ ಹಾಕಿ ನೀ ಊಟಕ್ಕೆ ಕೊಡ್ಲಾಕತ್ತಿದಿ. ಹೌದು. ಮುಂದ ನನ್ನ ಮುತ್ಯಾನ ಗಪ್ಪಲೇನೆ ನಿನಗೂ ಒಂದು ದಿವಸ ವಯಸ್ಸಾಗ್ತದ, ಆಗ್ತದಲ್ಲ. ನಿನ್ನ ಜಲಸ್ವರಿನೂ ಗಂಗಾಳದೊಳಗೆ ಬೀಳ್ತದ. ಅವಾಗ ನನ್ನ ಹೆಂಡತಿಗೆ ನಿನ್ನ ಯಾಂಜಲಿಯಲ್ಲಿ ತೊಳಿಲಾಕ ಹಚ್ಚಲಿ, ಇದೇ ಮಣ್ಣಿನ ಪರಿಣಾಮದಾಗ ಹಾಕಿ ಕೊಡ್ಲಾಕ ಜಾಕಿ ಮಾಡಿ ಇಡ್ಲಾಕ ತಾಯಿ ಎತ್ತದ ಕೂಸ. ಅವಾಗ ತಾಯಿ ಮನಸ್ಸು ಪರಿವರ್ತನೆ ಐತಿ. ಏನಂತೇಳಿ? ಎಂತ ಸಣ್ಣ ಬಾಯಿಲೆ ಎಂತ ದೊಡ್ಡ ಮಾತನ್ನ ಕೇಳದ್ದಿ. ಕೇಳದ್ನಪ್ಪ. ನನ್ನ ತಪ್ಪಾಗ್ಯದಂತ ತಿಳ್ಕೊಂಡು ಓಡ್ಕೋತ ಹೋಗಿ ಮಾವನ ಕಾಲ ಹಿಡಿದಳು. ಇಲ್ಲಿ ಒಬ್ಬಕ್ಕೆ ಸೊಸಿ ಮನಸ್ಸು ಪರಿವರ್ತನೆ ಆಯ್ತು. ಒಂದು ಸಣ್ಣ ಹುಡುಗನ ಮಾತ ಒಬ್ಬಕ್ಕೆ ತಾಯಿ ಮನಸ್ಸಿಗೆ ಹೋಗಿ ಮುಟ್ಟ್ಯಾದ. ಹಂಗ ನಾವು ಮಾತಾಡಿದ ಮಾತು ಇಲ್ಲಿ ದೈವದ ಮನಸ್ಸಿಗೆ ಹೋಗಿ ಮುಟ್ಟಂಗ ಮಾತಾಡ್ಬೇಕಾಗ್ಯದ. ಅದಕ್ಕೆ ಇರ್ಲಿ ತಮ್ಮ, ಬಾಳೆನೋ ಮಾತಾಡುವಂತ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರ ಇಲ್ಲಿ ಕೂಡಿರ್ತಕ್ಕಂತ ದೈವಕ್ಕೆ ಏನ್ ಕೇಳ್ಕೊಳದಪ್ಪ ಅಂತಂದ್ರ ಏನ್ ಕೇಳ್ತೀವ ಮಾತ? ಈಗಾಗಲೇ ಟೈಮ್ ಬಾಳಾಗ್ಯದ. ಏನಾದ್ರೂ ನಮ್ಮ ಸರಜೋಡಿ ಕಲಾವಂತರಿಗೆ ಒಂದು ವಿಷಯ ಇಟ್ಟು ಚರ್ಚೆ ಮಾಡ್ಕೋತ ಹೋರತ್ತೇಳಿ ಎಲ್ಲಾರು ದೈವದರ ತಾಳಿ ಕೊಟ್ರಪ್ಪ ಅಂತಂದ್ರ ಸರಜೋಡಿ ಕಲಾವಂತರಿಗೆ ವಿಷಯ ಇಡೋದ. ಹೌದು. ಯಾವಾಗ ಹತ್ತೇಳಿ ಕೂತಾರಪ್ಪ ಅವರು. ಏನು ಇದು ಬ್ಯಾರೆ ಹೇಳ್ರಿ. ಇರ್ಲಿ ತಮ್ಮ, ಸರಜೋಡಿ ಕಲಾವಂತರಿಗೆ ಏನ್ ಕೇಳ್ತೀರಿ? ಒಂದು ಸಂವಾದ ರೂಪದೊಳಗೆ ವಿಷಯ ಇಡೋದ. ಏನ್ ಹೇಳ್ತೀರಿ ವಿಷಯ? ಎಲ್ಲಾ ಕಡೆ ವಿಷಯಗಳು ನಡೆದಾವ್. ಗುರು ಶಿಷ್ಯ, ದೇವರ ಗುರು, ಶಿವ ಶಕ್ತಿ, ದಾನ ಧರ್ಮ, ಹಿಂಗ ವಿಷಯಗಳು ನಡೆದಾವ್. ಭಾಳ ನಡೆದಾವ್ ಇವು. ಕರೆ ಇವತ್ತಿನ ದಿವಸ ಒಂದು ವಿಷಯ ಏನ್ ಹಿಡ್ದೈತಿಪ್ಪ ಅಂತಂದ್ರ ಏನ್ ಹೇಳ್ತೀರಿ? ಆ ಜಗತ್ತದೊಳಗ ಸೂತ್ರಧಾರಿ ಅಂತಕ್ಕಂಥವ್ ಶ್ರೇಷ್ಠ ಅದಾನು. ಹೌದು. ಏನು ಪಾತ್ರಧಾರಿ ಅಂತಕ್ಕಂಥವ್ ಶ್ರೇಷ್ಠ ಅದಾನು. ಹೌದೌದಲ್ಲ. ಆ ಸೂತ್ರಧಾರಿ ಮತ್ತು ಪಾತ್ರಧಾರಿ ಅಂತಕ್ಕಂತ 2 ವಿಷಯಗಳದಾವ್. ಇದ್ರ ಒಳಗ ನಮ್ಮ ಅಣ್ಣಾಜಿ ಅವ್ರು ಯಾವ್ದು ಹಿಡ್ಕೊಂಡ ಬಿಡ್ತಾರ? ಬಿಟ್ಟಿದ ಪಾಲ ಬೆಳೆಸೋತ ಹೋಗುನು ಅಂತಕ್ಕಂತ ಮಾತಂಡಿ ಹೇಳುತ್ತಾ ಈಗ ಬಾಳೇನು ಮಾತಾಡಲಾರ್ದೆ ಒಂದೇ ಒಂದು ಅಮೋಘದ ಮುತ್ಯಂದಾಗ ಪ್ರಶ್ನೆ ಕೇಳೋದಾದ. ಏನು ಕೇಳ್ತೀವ ಮಾತ? ಸಂಶಯ ಬಂದ ಏನ ಪ್ರಶ್ನೆ ಕೇಳೋದೈತಿಪ್ಪ ಅಂತಂದ್ರ ಏನು ಕೇಳ್ತೀವ? ನನ್ನಪ್ಪ ಯೋಗಿನಾದ ಅಮೋಘದ ಮುತ್ಯ ಏನ್ ಮಾಡ್ಯಾರ ಅವರು? ಕೈಲಾಸದಿಂದ ಭೂಲಕ್ಕಿಗೆ ಬರುವಾಗ ಏನು ಹೋಮದ ಕಂಬಳಿ, ನೇಮದಿ ಬೆತ್ತ, ಪ್ರಸಾದ ಗಂಟ, ಬಡವಗ ಭಾಗ್ಯ, ಮಳಿ ಕೀಲ, ಬೆಳಿ ಕೀಲ ಸರ್ವ ಸಾಹಿತ್ಯಗಳನ್ನ ತಗೊಂಡ ಎಲ್ಲಿ ಮುಂದ ನಂದಿ ಮಾಡ್ಕೊಂಡ ಹಿಂದ ತಂದಿ ಮಾಡ್ಕೊಂಡ
ಅದು ಜೊತೆಯಲ್ಲಿ ಬುತ್ತಾಳ ಸಿದ್ಧನನ್ನ ಕರ್ಕೊಂಡ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದು ಇಳ್ಕೊಂಡ. ಹೌದಲ್ಲ. ಅಮೋಘ ಸಿದ್ಧ ಮುತ್ಯಾಗ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರವಿನ ಮಕ್ಕಳು. ಹೌದು, ಯಾರವ? ಪುಣ್ಯದ ಮಕ್ಕಳು ಮಾಯದ ಮಗ ಮಾಧುಲಿಂಗ, ತೆರವಾಡ ಮಂಗರಾಯ, ಕರ್ಣಿ ಮಲಕಾರ ಸಿದ್ಧ. ಅದು ವರವಿನ ಮಕ್ಕಳು ಅವತಾರ ಒದಗಿಸಿದ್ದ ದೇವೇಂದ್ರ ಬಿಳಾಣಿ ಸಿದ್ಧ, ಆಚಾರ್ಯಗೌಡ ಸೋಮಣ್ಣ ಮುತ್ಯ, ಕಡಿವುಟ್ಟ ಕನ್ನ ಮುತ್ಯ, ಒಬ್ಬಕ್ಕಿ ಹೆಣ್ಣು ಮಗಳು ರೇವಕಾದೇವಿ. ರೇವಕಾದೇವಿ. ಯಾಕಪ್ಪ ಅಂತಂದ್ರ ಬಹಳ ದೂರ ಏನೋ ಒಯ್ದಿಲ್ಲ. ಪ್ರಶ್ನೆ ಕೇಳ್ಬೇಕಾದ್ರ ಅಲ್ಲೇ ಶಾರ್ಟ್ ಅಂಡ್ ಸ್ವೀಟ್ ಆ ತಿಳಿಯಂಗ ಪ್ರಶ್ನೆ ಕೇಳಪ್ಪ ಅಂತಂದ್ರ ದೈವಕ್ಕೆ ತಿಳಿತದ. ಹೇಳವ. ಅದಕ್ಕೆ ಹೆಂಗಪ್ಪ ಅಂತಂದ್ರ ತಮ್ಮ ಏನಿಲ್ಲಿ ಅಮೋಘ ಸಿದ್ಧ ಮುತ್ಯನ 4 ಮಂದಿ ಮಕ್ಕಳು ಧರ್ಮರಿಯಲ್ಲಿ ಇರ್ತಿದ್ರು, ಹೊನ್ನ ಬೇವರಿಗೆ ಗ್ರಾಮಕ್ಕೆ ಇರ್ತಿದ್ರು. ಹೌದಲ್ಲ. ಆ ಹೊನ್ನ ಬೇವರಿಗೆ ಗ್ರಾಮದ ಗೌಡಿಕೆ ಸಲುವಾಗಿ ಯಾರಿಗೆ ಔದುಗ ಸಿದ್ಧ ಮುತ್ಯ ಮತ್ತು ಬಿಳಾಣಿ ಸಿದ್ಧ ಮುತ್ಯನ ನಡಬರಕ ಕದನ ನಡೀತು. ಹೌದಲ್ಲ. ಜಗಳ ನಡೆದ ಕೂಡಲೇ ಅವಾಗ ಆಚಾರ್ಯಗೌಡ ಸೋಮಣ್ಣ ಮುತ್ಯ ತಮ್ಮ ಹೇಳ್ತಾನ ಅನುಗಳಿಗೆ, ಏನಂತ ಹೇಳಿದ? ಎಣ್ಣ ಈ ಬೇವರಿಗೆ ಊರ ಗೌಡಿಕೆ ಸಲುವಾಗಿ ನೀವಿಬ್ರು ಜಗಳ ಆಡೋದು ಬೇಡ, ನಾವೊಂದು ಪಂತ ಇಡುತ್ತೇನೆ. ಏನು? ಅದ್ರ ಒಳಗೆ ಯಾರು ಪಾಸ್ ಆಗ್ತೀರಿ ನೋಡು, ಮೊದಲು ಯಾರು ಬರ್ತೀರಿ ನೋಡು, ಅವರಿಗೆ ಬೇವರಿಗೆ ಊರ ಗೌಡಿಕೆ ತಿಳಿ ಆಚಾರ್ಯಗೌಡ ಸೋಮಣ್ಣ ಮುತ್ಯ ತಮ್ಮ ಹೇಳದ. ಹೌದಲ್ಲ. ಅವಾಗ ಏನಂತೇಳಿ ಹೇಳ್ತಾನ, ಏನಂತ ಹೇಳಿ? ಯಾರ ಮೊದಲ ಕಾರುಣಿ ಕರಿ ಹರ್ಕೊಂಡ ಬರ್ತೀರಿ ನೋಡು, ಅವರಿಗೆ ಕಾರುಣಿ ಕರಿ ಹರ್ಕೊಂಡು ಯಾರು ಬೇವರಿಗೆ ಊರಿಗೆ ಮೊದಲು ಬರ್ತೀರಿ ನೋಡು, ಅವರಿಗೆ ಈ ಬೇವರಿಗೆ ಊರ ಗೌಡಿಕೆ ತಿಳಿ ಸೋಮಣ್ಣ ಮುತ್ಯ ಹೇಳದ ಕೂಡ್ಲೆ ಔದುಗ ಸಿದ್ಧ ಮುತ್ಯ ಬಿಳಾಣಿ ಸಿದ್ಧ ಮುತ್ಯ ಕೂಡಿಕೊಂಡ ಕಾರುಣಿ ಕರಿ ಹರಿಲಾಕ ಹೋದ್ರು. ಏನೋ ಒಂದು ಅನಿವಾರ್ಯಕ್ಕಾಗಿ ಔದುಗ ಸಿದ್ಧ ಮುತ್ಯ ಹಿಂದ ಉಳದ, ಬಿಳಾಣಿ ಸಿದ್ಧ ಮುತ್ಯ ಬೇವರಿಗೆ ಕರಿ ಹರ್ಕೊಂಡ ಮನಿಗೆ ಬಂದ. ಮನಿಗೆ ಬಂದ ಹೆಂಡತಿ ಕೊಂತುಬಾಯಿಗೆ ಹೇಳ್ತಾನ, ಏನಂತ ಹೇಳಿದ? ಬೇವರಿಗೆ ಊರ ಗೌಡಿಕೆ ನನಗೆ ಆಗ್ಯದ ಕೊಂತುಬಾಯಿ, ಆಗ್ಯದ, ಆರ್ತಿ ತಗೊಂಡ ಬಾ ಅಂದ ಕೂಡ್ಲಿ ಅವಾಗ ಕೊಂತುಬಾಯಿ ಮನಿ ಒಳಗ ಹೋಗಿ ಆರ್ತಿ ತಗೊಂಡು ಬರುವಂತ ಸಂದರ್ಭದಾಗ ವಿಚಾರ ಮಾಡ್ಕೋತೀನಿ ಅಂತೇಳಿ ಏನಂತೇಳಿ ವಿಚಾರ? ಹಿರಿಯರ ಗೌಡಿಕೆ ಹಿರಿಯರಿಗೆ ಆಗ್ಬೇಕಾಗ್ಯದ, ಭಾವನ ಗೌಡಿಕೆ ಭಾವಿಗೆ ಇರ್ಬೇಕಾಗ್ಯದ, ಇದು ನನ್ನ ಗಂಡಗ ಸಲ್ಲತಕ್ಕದಲ್ಲ ಅಲ್ಲ ಅಂತಕ್ಕಂತ ಮಾತು ವಿಚಾರ ಮಾಡ್ಕೋತೀನಿ ತುಳು. ಆರ್ತಿ ತರೋದ ತಡ ಆಯ್ತು. ಅವಾಗ ಬಿಳಾಣಿ ಸಿದ್ಧ ಮುತ್ಯ ಸಿಟ್ಟಿಗೇರಿ ನಿಂತಿದ್ದ. ಆ ಆರ್ತಿ ತರುವಂತ ಬೆಳಗುವಂತ ಸಂದರ್ಭದಾಗ ಬಿಳಾಣಿ ಸಿದ್ಧ ಮುತ್ಯ ಹೇಳ್ತಾನೆ ಹೆಂಡತಿಗೆ, ಏನಂತ ಹೇಳ್ದ? ಯಾವಾಗ ನನಗ ನೀ ಆರ್ತಿ ತರದ ತಡ ಮಾಡಿದೆಪ್ಪ ಅಂತಂದ್ರ ನೀ ನನಗ ಆರ್ತಿ ಬೆಳಗೋದು ಬ್ಯಾಡ, ನನ್ನ ಮನಿ ಒಳಗೂ ಇರೋದು ಬ್ಯಾಡ ಅಂತ ತಿಳ್ಕೊಂಡ ಏನ್ ಮಾಡ್ದ? ಕೊಂತುಬಾಯಿಗೆ ಮನಿ ಬಿಟ್ಟು ಹೊರಗೆ ಕಳಿಸದ. ಕೊಂತುಬಾಯಿ ಬಬಲಾದಿ ಕಾಂತಾರ ಕಂಟಿ ಒಳಗ ಬಂದು ನೆಲಕೊಂಡಳು. ಇಲ್ಲಿ ಯಾರಪ್ಪ ಅಂತಂದ್ರ ಕೊಂತುಬಾಯಿನು ಬಿಳಾಣಿ ಸಿದ್ಧ ಮುತ್ಯಾಗ ಆರ್ತಿ ಬೆಳಗಿಲ್ಲ. ಅಕ್ಕ ಬೆಳಗಿಲ್ಲಪ್ಪ ಅಂತಂದ್ರ ನಾವು ಬೆಳಗುದಿಲ್ಲ ಅಂತ ತಿಳ್ಕೊಂಡ ಅವರು ಉಳಿದ ಧರ್ಮರು ಹೆಣತಿಯರು ಅಲ್ಲಿ ಬಿಳಾಣಿ ಸಿದ್ಧ ಮುತ್ಯಾಗ ಆರ್ತಿ ಬೆಳಗಿಲ್ಲ. ಮತ್ತೆ ಬಿಳಾಣಿ ಸಿದ್ಧ ಮುತ್ಯಾಗ ಬೇವೂರಿಗೆ ಊರ ಗೌಡಿಕೆ ಆಗಬೇಕಾದ್ರ ಅಲ್ಲಿ ಬಿಳಾಣಿ ಸಿದ್ಧ ಮುತ್ಯಾಗ ಯಾರು ಬಂದ ಆರ್ತಿ ಬೆಳಗಿದ್ರು ಅವ್ರ ಹೆಸರೇನು? ಇವ್ರೇ ಆರ್ತಿ ಬೆಳಗ್ಯಾರಪ್ಪ ಅಂತಂದ್ರ ಬಿಳಾಣಿ ಸಿದ್ಧ ಮುತ್ಯಾಗ ಮತ್ತ ಅವ್ರಿಗೆ ಏನು ಸಂಬಂಧ ಅಂತಕ್ಕಂಥದ್ದು ಸಣ್ಣ ಪ್ರಶ್ನೆ ಅದ. ಇದೊಂದು ಸಂಶಯ ಬಂದ ಸರಜೋಡಿ ಕಲಾವಂತರ ಈ ಪ್ರಶ್ನೆ ಕೇಳಿದಾಗೈತಿ. ಈಗ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೊಜ್ಜಗಲಾರದಂಗ ಏನ್ ಮಾಡುದೀಗ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದ 4 ನುಡಿ ಚಾಲ ಹಾಡಿ ಮುಂದ ನಮ್ಮ ಸರಜೋಡಿ ಕಲಾವಂತರ ತಮ್ಮನ ಬಳಗದವರಿಗೆ ಪಾಳೆ ಕೊಡು.